ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವೀಡಿಯೋನ ಫುಲ್ ನೋಡಿ. ಸೊ ನನಗೊಂದು ಇನ್ಸ್ಟಾಗ್ರಾಮಲ್ಲಿ ನನ್ನದೇ ಒಂದು ಫಾಲೋವರ್ ಹಾಗೆಯೇ ಫ್ರೆಂಡ್ ಅಂತಲೇ ಹೇಳ್ಬೋದು. ಸೊ ಅವ್ರು ಹೇಳಿದರು ಅವರ ಊರು ಬಗಲ್ಗುಂಟೆ ಜಾತ್ರೆ ನಡೀತಾ ಇದೆ ಬನ್ನಿ ಅಂತ. ಸೊ ನಾನು ಮಂಗಳೂರಲ್ಲಿದ್ದೆ, ಬರೋಕ್ಕಾಗಲಿಲ್ಲ. ನೆಕ್ಸ್ಟ್ ನಾನು ಬ್ಯಾಂಗ್ಳೂರ್ ಬಂದಾಗ ಇನ್ನೂ ಜಾತ್ರೆ ನಡೀತಾ ಇತ್ತು. ಸೊ ಹೋಗಿ ಬರೋಣ ಬಗಲ್ಗುಂಟೆ ಮಾರಮ್ಮನ ಜಾತ್ರೆಗೆ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಸೊ ಯಾರೆಲ್ಲ ಬಗಲ್ಗುಂಟೆ ಜನ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಒಂದು ಲೈಕ್ ಅಂಡ್ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಇವಾಗ ಕೆಂಡ ತುಳಿಯೋದೆಲ್ಲ ಇಲ್ಲ ಅಂತೆ, ಸೊ ಮುಗ್ದೋಗಿದೆ. ಬಟ್ ಬೇರೆ ಎಲ್ಲ ಈಗ ಆಟ ಆಡೋದು ಹಾಗೇನೆ ಜಾತ್ರೆಯಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇರುತ್ತೆ ಪ್ರತಿಯೊಂದು ಇನ್ನೂ ಹಾಗೇನೆ ಇದೆ. ಸೊ ನಾವು ಅಲ್ಲಿ ಹೋಗಿ ಬರೋಣ ಬನ್ನಿ ಗಾಯ್ಸ್. ಯಾರೆಲ್ಲ ವಿಷ್ಣುವರ್ಧನ್ ಫ್ಯಾನ್ ಇದ್ದೀರಾ ನೋಡಿ, ಒಂದು ಲೈಕ್ ಮಾಡಿ. ನಮ್ಮ ಕೋಟಿಗಬ್ಬ ವಿಷ್ಣುವರ್ಧನ್ 5 ಕೋಟಿ ಕನ್ನಡಿಗರ ಆಸ್ತಿ. ಜನ ಅಂತೂ ಸಿಕ್ಕಾಪಟ್ಟೆನೇ ಇದ್ದಾರೆ ನೋಡಿ, ನೀವೇ ಕ್ರೌಡ್ನ ನೋಡ್ಬೋದು. ನಾವು ಈಗ ಗಾಡಿನ ಪಾರ್ಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ 20 ರುಪೀಸ್ಗೆ 10 ರುಪೀಸ್ಗೆ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಹಾಗೆಯೇ ಬಲೂನ್ಸ್ ಮತ್ತು ತುಂಬ ರೀತಿಯ ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ಇಟ್ಟಿದ್ದಾರೆ. ಸೊ ಎಲ್ಲರೂ ಚುರುಮುರಿ ಅದು ಇದನ್ನೆಲ್ಲ ತಿನ್ಕೊಂಡು ಜಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ವೀಕ್ ಡೇಸಲ್ಲಿ ಇಷ್ಟೊಂದು ಕ್ರೌಡ್ ಇದೆ, ಇನ್ನೇನಾದರೂ ವೀಕೆಂಡ್ ಆದರೆ ಎಷ್ಟು ಕ್ರೌಡ್ ಇರ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕೊನೆಗೂ ಗಾಡಿ ಪಾರ್ಕ್ ಮಾಡೋದಕ್ಕೆ ಒಂದು ಪ್ಲೇಸ್ ಸಿಕ್ತು. ಸೊ ಯಾರ್ದೋ ಮನೆ ಹತ್ರ ನಿಲ್ಲಿಸಿ ಬಂದ್ವಿ ಆ್ಯಂಡ್ ಈಗ ಹೋಗ್ತಾ ಇದ್ದೀವಿ. ವಾಯ್ಸ್ ತುಂಬಾ ಲೌಡ್ ಆಗಿದೆ, ಹಾಗೆಯೇ ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬ ಇದೆ, ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಮಾಡ್ತಾ ಇರೋದು. ಸೊ ಇಲ್ಲೆಲ್ಲ ನೋಡಿ 100 ರುಪೀಸ್ಗೆ ಒಳ್ಳೊಳ್ಳೆ ಐಟಮ್ಸ್. ಹಾಗೆಯೇ ಹೆಣ್ಣು ಮಕ್ಕಳು ನೋಡಿ ತಮ್ಮ ಸ್ವಾಭಿಮಾನದಿಂದ ದುಡಿತಾ ಇದ್ದಾರೆ, ಓನ್ ಬಿಸ್ನೆಸ್ ಹಾಕ್ಕೊಂಡು ಚುರುಮುರಿ ಮಾಡಿಕೊಂಡು. ಸೊ ಈ ಒಂದು ಬಲ್ಬ್ ನಂಗೆ ತುಂಬ ಇಷ್ಟ ಆಯಿತು. ಹಾಗೆಯೇ ಏನೇನೆಲ್ಲ ಇಟ್ಟಿದ್ದಾರೆ ಅಂತ ನಾನು ನೋಡೋಕೆ ಹೋಗ್ತಾ ಇದ್ದೀನಿ. 20 ರುಪೀಸ್ಗೆ ಎಲ್ಲ ತಿಂಡಿಗಳು ಆ್ಯಂಡ್ ಇಲ್ಲಿ ನೋಡಿ ಫುಲ್ ವಾಚ್ ಸೆಟ್ಗಳು ಇಟ್ಟಿದ್ದಾರೆ. ಸೊ ಗೇಮ್ಸ್ಗೆಲ್ಲ ಸಕ್ಕತ್ತಾಗಿ ಲೈಟಿಂಗ್ ಹಾಕಿದ್ದಾರೆ, ಏನು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ಆ ಪಿಕಾಕ್ ಕಲರಲ್ಲಿ ಗ್ರೀನ್, ಪಿಂಕ್, ಬ್ಲೂ, ಯೆಲ್ಲೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಜಾಯಿಂಟ್ ವೀಲಲ್ಲಿ ಯಾರೆಲ್ಲ ಆಟ ಆಡಿದ್ದೀರಾ ಬಗಲ್ಗುಂಟೆ ಜಾತ್ರೆಗೆ ಹೋಗಿ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನೆಕ್ಸ್ಟು ಒಂದು ನ್ಯೂ ಟ್ರೆಂಡ್ ಆಗಿರುವಂತಹ ಈ ನ್ಯೂ ಅಂತೆಲ್ಲ ಸ್ವಲ್ಪ ಹಳೇತೆ ಆಗಿದೆ, ಬಟ್ ಈಗ ಎಲ್ಲಿ ನೋಡಿದರೂ ಇದೆ ಗಾರ್ಡಿಯನ್ ಬೆಲ್. ಸೊ ನಿಮ್ಮ ಪ್ರೀತಿ ಪಾತ್ರರಿಗೆ ಗಾರ್ಡಿಯನ್ ಬೆಲ್ ಕೊಡಿಸ್ಬೇಕು ಅಂತೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಜಾತ್ರೆಗಳಲ್ಲಿ ಇಡ್ತಾ ಇದ್ದಾರೆ. ಸೊ ನೀವು ಆರಾಮ್ಸೆ ಕೊಡ್ಬೋದು, ಜಸ್ಟ್ 100 ರುಪೀಸ್ 120 ರುಪೀಸ್ ಅಷ್ಟೇ. ದುಡ್ಡಿಗೆ ಬೆಲೆ ಅಲ್ಲ, 100 ರೂಪಾಯಿ ಕಮ್ಮಿ ರೇಟ್ ಅಂತ ಅಲ್ಲ, ಬಟ್ ಅದು ನೀವು ಎಷ್ಟು ಪ್ರೀತಿಯಿಂದ ಕೊಡ್ತೀರೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಪ್ರೀತಿ ಪಾತ್ರರಿಗೆ ಗಾರ್ಡಿಯನ್ ಬೆಲ್ನ ಗಿಫ್ಟ್ ಮಾಡಿ, ಅವ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ. ಗಾರ್ಡಿಯನ್ ಬೆಲ್ನ ಕೊಡೋದು ಒಂದು ಪ್ರೀತಿಯ ಸಂಕೇತ. ಸೊ ನಿಮ್ಮ ಅಣ್ಣ ತಮ್ಮಂದಿರಿಗೂ ಕೊಡ್ಬೋದು, ಸೊ ನಿಮ್ಮ ಲವರ್ಸ್ಗೂ ಕೂಡ ಕೊಡ್ಬೋದು. ಇದೊಂದು ನೋಡಿ ಡಿಫ್ರೆಂಟ್ ಆಗಿದೆ, ನ್ಯೂ ಟ್ರೆಂಡ್ ಅಂತಲೇ ಹೇಳ್ಬೋದು. ನಾನು ಎಲ್ಲೂ ನೋಡಿಲ್ಲ, ತುಂಬ ಜಾತ್ರೆ ಅಟೆಂಡ್ ಮಾಡಿದ್ದೀನಿ. ಇದು ನಂಗೆ ತುಂಬ ಇಷ್ಟ ಆಯಿತು. 100 ರುಪೀಸ್ ಅಂತ ಹೇಳಿದರು, ಬಟ್ ನಾನು ತಗೊಳ್ಳಿಲ್ಲ ಅಷ್ಟೇ, ಬಟ್ ಇಷ್ಟ ಆಯಿತು ತುಂಬ. ಸೊ ಆಲ್ಮೋಸ್ಟ್ ಎಲ್ಲರ ಫೇವರೇಟ್ ಡೋರೆಮೋನ್. ಎಷ್ಟಿದೆ? 100 ರುಪೀಸ್. ಸೊ ನಾನು ಈಗ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಲಬೂಬು ಅಂತ ಹೇಳಿಬಿಟ್ಟು. ಸೊ ನೋಡಿ ಹೇಗಿದೆ, ಸಖತ್ತಾಗಿದೆ, ಬಟ್ ಒಂಥರ ಆರೆಬಲ್ ಥರ ಕೂಡ ಇದೆ. ಸೊ ಎಷ್ಟೋ ಹೆಣ್ಮಕ್ಳಿಗೆ ಇದು ತುಂಬ ಇಷ್ಟ, ಲಬೂಬು ಅಂತ ಫುಲ್ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಇದು ನೋಡಿ ಹೇಗೆ ಫೇಸ್ ಚೇಂಜ್ ಆಗುತ್ತೆ, ಜಸ್ಟ್ ಒಂದು ಕ್ಲಿಕ್ ಮಾಡಿ ಹೋಲ್ಡ್ ಮಾಡೋದ್ರಿಂದ ಒಂಥರ ಫನ್ನಿಯಾಗಿ ಚೆನ್ನಾಗಿತ್ತು. ನೆಕ್ಸ್ಟ್ 10 ರುಪೀಸ್ ಐಟಮ್ ನೋಡಿ, ತುಂಬ ವರ್ತ್ ಇದು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಈ ಥರ ನೀವು ಬಲ್ಕಲ್ಲಿ ತೊಗೊಂಡು 10 ರೂಪಾಯಿ ಐಟಮ್ನ ನೀವೇ ನಿಮ್ಮದು ಓನ್ ಬಿಸ್ನೆಸ್ನ ಮಾಡ್ಬೋದು. ಒಂದು 20 ರುಪೀಸ್ 30 ರುಪೀಸ್ ಈ ರೀತಿ ಮಾಡ್ಕೊಳ್ಬೋದು. ನೋಡಿ ಆ ರಿಬ್ಬನ್ಸ್ ಎಲ್ಲ 10 ರುಪೀಸ್ ಕೊಟ್ಟರೆ ನೀವು ಒಂದು 20 ರುಪೀಸ್ ಮಾಡ್ಬೋದು. ಹಾಗೆಯೇ ಏನು ಪ್ರೈಸ್ ಇದೆ 10 ರುಪೀಸ್ನ 20 ಮಾಡಿದ್ರೆ ನಿಮಗೆ ಒಂದು ಅಸ್ಲು ಹೋಗಿ ಒಂದು 10 ರುಪೀಸ್ ಪ್ರಾಫಿಟ್ ಸಿಗುತ್ತೆ. ಹುಡುಗನ ನಮ್ಮ ಅಕ್ಕ ಹೇಳಿದ್ಲು, ನಾನೊಂದು ವೀಡಿಯೋ ಮಾಡ್ಕೊಂಡು ಬರುವಾಗ ಅಲ್ಲೊಂದು ಹುಡುಗ ಇದೆ ನೋಡು ಬಲೂನ್ ಇಟ್ಕೊಂಡು, ಅವ್ನ ಕಣ್ಣು ತುಂಬ ಚೆನ್ನಾಗಿದೆ ಅಂತ. ಸೊ ಅವ್ನ ಕಣ್ಣು ನೋಡಿ ನಿಜವಾಗ್ಲೂ ನನಗೆ ಸಖತ್ತು ಒಂಥರ ಫಿದಾ ಆಗಿಬಿಟ್ಟೆ ಆ ಚಿಕ್ಕ ಹುಡುಗನ ಐಸ್ಗೆನೆ. ಹಾಗೇನೆ ನಾನು ಮೈಸೂರಲ್ಲಿ ಹೋಗಿದ್ದೆ, ಅನ್ಎಕ್ಸ್ಪೆಕ್ಟೆಡ್ ಒಂದು ವೀಡಿಯೋ ಮಾಡ್ಕೊಂಡು ಬಂದೆ ಒಂದು ಬಲೂನ್ ಮಾರೋ ಹುಡುಗಿಗೆ. ಆ ಹುಡುಗಿ ವೀಡಿಯೋ ಅಂತೂ ಸಖತ್ ವೈರಲ್ ಆಯಿತು. ನೆಕ್ಸ್ಟ್ ನಾನು ಮ್ಯಾಂಗ್ಳೂರ್ಗೆ ಹೋದಾಗ ಅಲ್ಲಿ ಕೂಡ ಒಂದು ಬ್ಯೂಟಿಫುಲ್ ಗರ್ಲ್ಸ್ ಇದ್ದರು ಲೈಕ್ ಬಲೂನ್ ಮಾರೋರು. ಮತ್ತು ಅವ್ರದ್ದು ಕೂಡ ಒಂದು ವೀಡಿಯೋ ಆಗ್ತೆ, ಅವ್ರದ್ದು ಕೂಡ ಚೆನ್ನಾಗಿ ಓಡ್ತು. ಹಾಗೆಯೇ ಇಲ್ಲಿ ಬೆಂಗಳೂರಿಗೆ ಬಂದೆ. ಸಖತ್ತಾಗಿ
ಹಾಗಾಗಿ ಅಟ್ರಾಕ್ಟ್ ಆಗಿರೋ ಐಸ್ ನೋಡ್ಬಿಟ್ಟು ನಾನಂತೂ ಫಿದಾಗಿ ಹುಡುಗನ ವೀಡಿಯೋನು ಮಾಡಬೇಕು ಅಂತ ಮಾಡಿಕೊಂಡೆ. ಅವ್ನಿಗಂತೂ ತುಂಬ ಖುಷಿ ಆಯಿತು. ಅದಾದಮೇಲೆ ನನ್ನ ಅಕ್ಕ ಪಾಪ್ಕಾರ್ನ್ ತೊಗೊಂಡಿದ್ಲು, ಸೊ ಅವ್ನಿಗೆ ಅರ್ಧ ಕೊಟ್ಬಿಟ್ಟು ನಾನು ಅವನಿಗೆ ಎಷ್ಟು ಕ್ಯೂಟ್ ಇದ್ದಾನೆ ಅನ್ನುವಾಗ ಅವ್ನ ಖುಷಿನ ತಡ್ಕೊಳಕ್ಕೆ ಅವ್ನಿಗೇನೆ ಆಗ್ತಿರ್ಲಿಲ್ಲ, ಅಷ್ಟು ಅವ್ನು ಖುಷಿ ಆದ. ಬಲೂನ್ ತೊಗೊಂಡ್ವಾ ಇಲ್ವಾ ಸೆಕೆಂಡ್ರಿ, ಬಟ್ ಅವನಿಗೆ ನಾವೊಂದು ಕೊಟ್ಟ ಕಾಂಪ್ಲಿಮೆಂಟು ಅವನಿಗೆ ತುಂಬ ಖುಷಿ ಆಯಿತು, ಅದೇ ಸ್ಯಾಟಿಸ್ಫ್ಯಾಕ್ಷನ್. ಹಾಗೆಯೇ ಅವನ ಜೊತೆ ಒಂದು ಫೋಟೋ ತೊಗೊಂಡೆ. ಹಾಗೆಯೇ ಅವರ ಕಸಿನ್ಸ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ರು, ಅವ್ರ ಹತ್ರನೂ ಹೋದೆ. ಹಾಗೆಯೇ ಅವರು ತುಂಬ ಖುಷಿಯಾದರು, ಡ್ಯಾನ್ಸ್ ಮಾಡ್ತಾಯಿದ್ರು. ಮಕ್ಕಳು ಖುಷಿ ನೋಡಿ. ಅಕ್ಕ ನಮ್ಮದು ವೀಡಿಯೋ ಮಾಡಿ ಅಣ್ಣಂದು ಮಾಡಿದಿರಲ್ಲ ಅದೇ ಥರ ಅಂತ ಹೇಳಿದರು. ಸೊ ಅವ್ರ ಮನಸ್ಸಿಗೆ ಏನಕ್ಕೆ ಬೇಜಾರು ಮಾಡೋದು ಅಂತ ಹೇಳ್ಬಿಟ್ಟು, ನನಗೆ ಲೇಟ್ ಆಗಿದ್ರು ಕೂಡ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಮಕ್ಕಳದ್ದು ಕೂಡ ವೀಡಿಯೋ ಮಾಡಿದೆ. ಎಲ್ಲ ಒಂದು ಪ್ಯೂರ್ ಸೋಲ್ಗಳು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಎಲ್ಲ ಮಕ್ಕಳ ಸ್ಮೈಲು. ಹೊರಗೆ ಇದ್ದು ಮಾತ್ರ ಅವರು ಕಪ್ಪಗಾಗಿದ್ದಾರೆ, ಬಟ್ ಅವರಲ್ಲಿರುವ ಲಕ್ಷಣ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಹಾಗೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಅಂತೂ ಎಷ್ಟು ಚೆನ್ನಾಗಿದೆ, ಕ್ಲೀನಾಗಿ ಡ್ರೆಸ್ ಹಾಕ್ಕೊಂಡು ಶಾಲ್ ಹಾಕ್ಕೊಂಡು ತುಂಬ ಒಂದು ಅದ್ಭುತವಾಗಿದ್ದರು ಎಲ್ಲರೂ ಕೂಡ. ನೆಕ್ಸ್ಟು ನಾನು ನನ್ನ ಅಕ್ಕ ಒಂದು ಕಂಟೆಂಟ್ ಮಾಡೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀವಿ. ಸೊ ನನಗೆ ಜಾಯಿಂಟ್ ವೀಲಲ್ಲಿ ಆಟಾಡಬೇಕು ಅಂತ ಹೇಳುವಾಗ ಅದು ನಿಂಗೆ ಸೂಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳ ಆಟನ ತೋರಿಸ್ತಾಳೆ. ಸೊ ಇದು ಒಂದು ಕಂಟೆಂಟ್ ಮಾಡಿದೆ. ನಮ್ಮ ಅಕ್ಕ ರೀಲ್ಸ್ ಮಾಡೋ ನೆಪದಲ್ಲಿ ನನಗೆ ಸರಿಯಾಗಿ ಕೊಡ್ತಾ ಇರ್ತಾಳೆ, ಅದಕ್ಕೆ ಏನು ಹೇಳ್ತಾಳೆ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಜಾಯಿಂಟ್ ವೀಲ್ ಆಡೇ ಬಿಡೋಣ, 150 ರೂಪಾಯಿ ಓದೇ ಹೋಗ್ಲಿ ಅಂತ ಹೇಳ್ಬಿಟ್ಟು 300 ರೂಪಾಯಿ ಕೊಟ್ಟು 2 ಟಿಕೆಟ್ನ ತಗೊಂಡು ಹೋಗ್ತಾ ಇದ್ದೀನಿ ಆಟ ಆಡೋದಕ್ಕೆ. ಸೊ ನೋಡೋಣ ಹೆಂಗೆ ಮಜಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಫ್ಟರ್ ಅ ಲಾಂಗ್ ಟೈಮ್ ಜಾಯಿಂಟ್ ವೀಲಲ್ಲಿ ಕೂತ್ಕೊಳ್ತಾ. ಫುಲ್ ಎಂಜಾಯ್ ಮಾಡಿದ್ವಿ. ನಮ್ಮ ಜೊತೆ ಇದ್ದ ಹುಡುಗಿರು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಅಪ್ಪ ಇದನ್ನು ತಗೋಬೇಕಿತ್ತು, ಇಲ್ಲಿ ಮನೆ ಹತ್ರ ಹಚ್ಚಕೊಳ್ಳೋಕೆ ವೀಡಿಯೋಗೆ. ಎಷ್ಟು? 30, 40 ಇರುತ್ತೆ. ಎಷ್ಟು? 60 ರೂಪಾಯಿ. 20 ರೂಪಾಯಿ. ಲಬೂಬು ಲಬೂಬು ಸಿ ಲಬೂಬು ಫ್ಯಾನ್ಸ್, ಲಬೂಬು ಲವರ್ಸ್. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಗೈಸ್ ನೋಡಿ, ಬ್ಯಾಂಗಲ್ ಬಂಗಾರಿ ಸಾಕಬೇಕಾ? ಬನ್ನಿ ಜಾತ್ರೆಗೆ ಬನ್ನಿ, ಬ್ಯಾಂಗಲ್ ಬಂಗಾರಿ ಆಗಿ. ಸೊ ದಿಸ್ ಕೈಂಡ್ ಆಫ್ ಬ್ಯಾಂಗಲ್ಸ್ ಐ ಟುಕ್ ಫ್ರಮ್ ಮ್ಯಾಂಗಲೋರ್. ಅಪ್ಪೋ ನೀನು ಹೇಳ್ತಾ ಇದ್ದಲ್ಲ ಬ್ಯಾಂಗಲ್ ಅಣ್ಣ, ಎಷ್ಟಿದು? 100 ಸೇಮ್. 50 ರೂಪಾಯಿ 6 ಬಾಲ್. ಈಗ ನಮ್ಮ ಅಕ್ಕ ಆಡ್ತಾಳೆ ನೋಡಿ, ಸೈಡ್ ಯಾರು ತಯಾರಿಸ್ಕೊಂಡು ಮಾಡ್ತಾರೆ. ಫಸ್ಟ್ ನಂಬರ್ಸ್ ನೋಡ್ಕೊ, ಅದ್ರ ಮೇಲೆ ಹಾಕು, ಸುಮ್ಮನೆ ಹಾಕ್ತವಳೆ. ಅದಷ್ಟು ಅಕ್ಕ ಇದ್ ಕೊಡಮ್ಮ, ಅದ್ ಕೊಡಿ. ನಮ್ಮ ಅಕ್ಕ ಆಡ್ತಾ ಇರುವ ಇದು ನೋಡಿದ್ರೆ ಗೆಲ್ಲುವ ಹಾಗೆ ಏನು ಕಾಣಿಸ್ತಾ ಇಲ್ಲ. ನೋಡುವ 4, 8, 8, 5, 11 ಪ್ಲಸ್ 4, 15, 10. ಈ ಕಡೆ ಎಷ್ಟು? 4, 19.
ನಾಲ್ಕು ತಗೊಳ್ಳಿ ಸಾಸ್ಗಳಿ ಸಾಸ್ಗಳಿ ಕಾಫಿ ಸಾಸ್ಗಳಿ ತಗೊಳ್ಳಿ ಸಾಸ್ಗಳಿ 50 ರೂಪಾಯಿದಕ್ಕೆ ಸಾಸ್ಗಳಿ. ಸೊ ಕಂಪ್ಲೀಟ್ ಜಾತ್ರೆನ ನೀವು ನೋಡ್ಕೊಂಬಂದ್ರಿ, ನಾನು ಕೂಡ ನೋಡ್ಕೊಂಬಂದೆ. ಹಾಗೆಯೇ ಲೈಟಿಂಗ್ ನೋಡಿದೆ ಎಷ್ಟು ಚೆನ್ನಾಗಿತ್ತು. ಗಣೇಶ ಮತ್ತು ಶಿವನಿಗೆ ಒಂದು ಹಾಲಾಭಿಷೇಕ ಮಾಡ್ತಾ ಇರೋದು. ಆಮೇಲೆ ಫ್ರೇಮ್ ನೋಡಿದೆ, ತುಂಬ ಯುನೀಕ್ ಆಗಿತ್ತು, ಒಳ್ಳೊಳ್ಳೆ ಕೋಟ್ಸ್ ಇತ್ತು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಮನೆಯಲ್ಲಿ ಒಂದು ಥಾಟ್ಫುಲ್ಲಾಗಿ ಏನಾದರೂ ಫ್ರೇಮ್ಸ್ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿದೆ. ಅದಾದಮೇಲೆ ನೆಕ್ಸ್ಟು ಹೋಗಿದ್ದೆ ನಾವು ಆಕಾಶ್ ದಮ್ ಬಿರಿಯಾನಿ ತಿನ್ನೋದಕ್ಕೆ. ಸೊ ಎಲ್ಲ ಫೇಮಸ್ ಅಂತ ಹೇಳ್ತಾರೆ, ಸೌದೆ ಒಲೆಯಲ್ಲಿ ಮಾಡುವಂಥದ್ದು. ಸೊ ಚೆನ್ನಾಗಿತ್ತು ಟೇಸ್ಟು. ಆ್ಯಂಡ್ 10 ಔಟ್ ಆಫ್ ನಮ್ಮ ಕಡೆಯಿಂದ 9 ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಎಲ್ಲ ಆಚೆ ಈಚೆ ಎಲ್ಲ ನೋಡಿ ಗಾಡಿ ತೊಗೊಂಡು ಬರೋಣ ಅಂತ ಹೋದ್ವಿ. ಹಾಗೆಯೇ ಅಲ್ಲಿ ಮನೆ ಹತ್ರ ಒಂದು ಗಣಪತಿ ಇತ್ತು. ಮನೆ ಎಷ್ಟು ಸುಂದರವಾಗಿದೆ, ಗಣಪತಿ ವಿಗ್ರಹ ಕೂಡ ಅಷ್ಟೇ ಸುಂದರವಾಗಿ ತುಂಬ ಹೊಳಿತಾ ಇತ್ತು. ಹಾಗೆ ಒಂದು ಕೈ ಮುಕ್ಕೊಂಡು ಸೊ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ. ಯಾಕಂದರೆ ನಾನು ಮಾಡುವ ವಿಡಿಯೋ ಎಲ್ಲರಿಗಿಂತ ಮೊದಲು ನಿಮಗೆ ಸಿಗುತ್ತೆ.